400 ಕೋಟಿ ಹಿಂದಿದ್ಯಾ ಕರ್ನಾಟಕ ಪೊಲೀಸರ ಕೈವಾಡ. ಈಗಷ್ಟೇ ಆಡಿಯೋವನ್ನ ಕೇಳಿಸ್ಕೊಂಡ್ರಿ. ಆಡಿಯೋ ಭಾಷೆ ಸಂಭಾಷಣೆ ಯಾವ ರೀತಿಯಾಗಿತ್ತು, ಅದು ಮರಾಠಿ ಭಾಷೆಯಲ್ಲಿತ್ತು. ನಾವು ನಿಮಗೆ ಕನ್ನಡದಲ್ಲೂ ಕೂಡ ತರ್ಜುಮೆ ಮಾಡಿ ತೋರಿಸ್ತಾ ಇದ್ವಿ. ಕರ್ನಾಟಕ ಪೊಲೀಸರಿಗೆ ಹೋಗಿದ್ದ ರಾಬರಿ ಹಣದಲ್ಲಿ ಕಮಿಷನ್ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಯಾಕೆಂತಂದ್ರೆ ಈ ಸಂದರ್ಭದಲ್ಲಿ ಕಿಶೋರ್ ಹಾಗೂ ಜಯೇಶ್ ನಡುವಿನ ಆಡಿಯೋ ಏನು ಚರ್ಚೆ ಆಯ್ತಲ್ಲ, ಅದರಲ್ಲಿ ಕರ್ನಾಟಕ ಪೊಲೀಸರ ಹೆಸರನ್ನು ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ. ಮತ್ತಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ 400 ಕೋಟಿ ರಾಬರಿಯ ಕೇಸ್. ಕಮಿಷನ್ ಪಡೆದು ಕಂಟೈನರ್ ಅನ್ನ ಬಿಟ್ಬಿಟ್ಟು ಕಳಿಸ್ಬಿಟ್ರ ಪೊಲೀಸರು. ಕಮಿಷನ್ ಅನ್ನ ತೆಗೆದುಕೊಂಡಿರೋದೇ ಆಗಿದ್ರೆ ಎಷ್ಟು ಕಮಿಷನ್ ತೆಗೆದುಕೊಂಡ್ರು? ಲಕ್ಷ ಎಲ್ಲ ಇಲ್ಲಿ ಡೀಲ್ ಆಗಿರೋದಿಲ್ಲ, ಕೋಟಿ ಡೀಲ್ ಆಗಿರುತ್ತೆ. ಕರ್ನಾಟಕ ಪೊಲೀಸರಿಂದ ಇಂತಿಷ್ಟು ಅಂತ ಪಾಲು ತೆಗೆದುಕೊಂಡ್ರ, ಪಾಲು ಹೋಯ್ತಾ, ತೆಗೆದುಕೊಂಡವ್ರು ಯಾರು ಅನ್ನುವಂತಹ ಕುತೂಹಲ ಈಗ ಕಾಡ್ತಾ ಇದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ರಾಜೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ರಾಜೇಶ್. ಹಣದ ಮೂಲ ಯಾವುದು ಅನ್ನೋದು ಒಂದು ಪ್ರಶ್ನೆ ಆದ್ರೆ, ಇಲ್ಲಿ ರಾಜಕಾರಣಿಯ ಹೆಸರು ಕೂಡ ತಳುಕಿ ಹಾಕೊಂಡಿದೆ. ಇದರ ಜೊತೆಗೆ ನಮ್ಮ ಕರ್ನಾಟಕದ ಪೊಲೀಸರ ಹೆಸರು ಕೂಡ ಆಡಿಯೋದಲ್ಲಿ ಕೇಳಿ ಬರ್ತಾ ಇದೆ. ಬಟ್ ಯಾರ ಹೆಸರು ಅಂತ ಮೆನ್ಷನ್ ಆಗಿಲ್ಲ, ಬಟ್ ಕರ್ನಾಟಕ ಪೊಲೀಸರು ಅನ್ನೋದು ಮೆನ್ಷನ್ ಆಗಿದೆ. ಆಶ್ರಮ ಇದು ಒಂದಕ್ಕೊಂದು ಲಿಂಕ್ ಹೇಗೆ ಹೋಗ್ತಾ ಇದೆ, ತನಿಖೆ ಹೇಗೆ ಸಾಗ್ತಾ ಇದೆ ಅಂತ? ಎಸ್ ರಮ್ಯ, ಏನಂತಂದ್ರೆ ಈ ಏನು ರಾಬರಿ ಪ್ರಕರಣ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೊಸ ಟ್ವಿಸ್ಟ್ ಕೂಡ ಬರ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ಈಗ 2 ಆಡಿಯೋಗಳು ಕೂಡ ಹೊರಗಡೆ ಬಂದಿರ್ತಕ್ಕಂಥದ್ದು. ಹಾಗಾಗಿ ಈ 2 ಆಡಿಯೋಗಳಲ್ಲಿ ಒಂದು ಆಡಿಯೋ ಅಂತಂದ್ರೆ ಈ ವಿರಾಟ್ ಮತ್ತು ಜಯೇಶ್ ಮಾತಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಅಂದ್ರೆ ಮತ್ತೆ ಈ ಏನು ಬಿಲ್ಡರ್ಸ್ ಇದ್ದಾನೆ ಕಿಶೋರ್, ಯಾರ ಈ 400 ಕೋಟಿ ಹಣ ಏನು ರಾಬರಿ ಆಗಿರುತ್ತೆ, ಇದಕ್ಕೆ ಸಂಬಂಧಪಟ್ಟಂತೆ ಕಿಶೋರ್ ಮತ್ತು ಜಯೇಶ್ ಒಂದು ಮಾತಾಡೇ ಇದೆ. ಮೊದಲನೇದಾಗಿ ಏನು ವಿರಾಟ್ ಏನು ಆರೋಪಿ ಇದ್ದಾನೆ, ಅರೆಸ್ಟ್ ಆಗಿದಂತ ಆರೋಪಿ. ಮೊದಲು ಆತ ಮಾತಾಡಿರ್ತಕ್ಕಂಥ ಜಯೇಶ್ ಜೊತೆ ಮಾತಾಡುವಾಗ ವಾಟ್ಸ್ಆಪ್ ನಲ್ಲಿ ಮಾತಾಡ್ತಾನೆ. ಏನಂತಂದ್ರೆ ಇದು ಅಹಮದಾಬಾದ್ ಇರುವಂತ ಒಂದು ಮಠದಿಂದ, ಅಂದ್ರೆ ಒಂದು ಆಶ್ರಮದಿಂದ ಹಣ ಹೋಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಇದನ್ನ ಕಿಶೋರ್ ಅವರು ಮಧ್ಯವರ್ತಿಗೆ ವಹಿಸಿ ಕಳಿಸ್ತಾ ಇರ್ತಕ್ಕಂಥದ್ದು ಅನ್ನೋ ಮಾತನ್ನ ಅಲ್ಲಿ ಉಲ್ಲೇಖ ಮಾಡಿರ್ತಾನೆ. ನೆಕ್ಸ್ಟ್ ಯಾವಾಗ ಕಿಶೋರ್ ಮತ್ತು ಹಾಗೂ ಜಯೇಶ್ ಮಧ್ಯೆ ಮಾತುಕತೆ ನಡೆಯುತ್ತೆ, ಅದು ಅವಾಗ ಇದ್ರ ಹಿಂದೆ ಈ ಹಣದ ಹಿಂದೆ ದೊಡ್ಡ ರಾಜಕಾರಣಿ ಕೂಡ ಇದ್ದಾರೆ. ಹಾಗಾಗಿ ಇದನ್ನ ಯಾರು ಇದ್ ಮಾಡಕ್ಕಾಗಿ ನಾನು ವಿರಾಟ್ಗೆ ನಾನು ಈ ವಿವರನ್ನ ವಹಿಸಿದ್ದೇನೆ. ಅಲ್ಲದೆ ಇದು ಕರ್ನಾಟಕದ ಅಂದ್ರೆ ಗೋವಾ ಮಾರ್ಗವಾಗಿ ಕರ್ನಾಟಕ ದಾಟಿ ಏನು ಮಾರ ಇಲ್ವಾ ಹೈದರಾಬಾದ್ನ ಒಂದು ಏನು ಬಾಲಾಜಿ ಟ್ರಸ್ಟ್ ಇದೆ, ಅದಕ್ಕೆ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಅಲ್ಲಿ ಅಂದ್ರೆ 2,000 ಬೆಲೆ ಏನು ಹಣ ಇದೆ, ಇದನ್ನ ಕನ್ವರ್ಟ್ ಮಾಡ್ಲಿಕ್ಕೆ ಸಾಕಷ್ಟು ತಯಾರಿ ಮಾಡ್ತಕ್ಕಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟಂತೆ ಆ ಆಡಿಯೋದಲ್ಲಿ ಉಲ್ಲೇಖ ಇರ್ತದೆ. ಇದ್ರ ಒಳಗಡೆ ಕರ್ನಾಟಕದ ಪೊಲೀಸರು ಕೂಡ ಸಾಥನ್ನ ನೀಡಿದಾರ ಅನ್ನೋ ಮಾತನ್ನ ಕೂಡ ಬಹಿರಂಗಪಡಿಸಿಕೊಳ್ತದೆ. ಹಾಗಾಗಿ ಯಾರು ಕರ್ನಾಟಕ ಅಧಿಕಾರಿಗಳು ಇದಕ್ಕೆ ಸಾಥ್ ಕೊಟ್ಟಿರೋದು ಅನ್ನೋದು ಮತ್ತು ಆ ರಾಜಕಾರಣಿ ಯಾರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಹುಟ್ಟಾಕಿರ್ತಕ್ಕಂಥ. ಸದ್ಯ ಈಗ ಮಹಾರಾಷ್ಟ್ರ ಆಶ್ರಮಕ್ಕೂ 400 ಕೋಟಿಗೂ ಇರುವಂತಹ ಲಿಂಕ್ ಏನು? ಇದರ ಜೊತೆಗೆ ಇದು ಬರೀ ರಾಬ್ರಿನಾ ಅಥವಾ ಮನಿ ಲಾಂಡ್ರಿಂಗ್ ಪ್ರಕರಣನ ಅನ್ನುವಂತಹ ಕುತೂಹಲ ಪ್ರಶ್ನೆಗಳು ಕೂಡ ಹುಟ್ಟು ಹಾಕ್ತಾ ಇದೆ, ಹೌದಾ? ಎಸ್ ರಮ್ಯ, ಏನಂತಂದ್ರೆ 2 ಪ್ರಶ್ನೆಗಳು ಇಲ್ಲಿ ಉದ್ಭವ ಆಗ್ತಿರ್ತಕ್ಕಂಥದ್ದು. ಒಂದು, ಆ ಹಣದ ಮೂಲ ಏನು ಅನ್ನೋದು ಒಂದು. ಆಮೇಲೆ ಈ ಅಹಮದಾಬಾದ್ ಅಲ್ಲಿರುವಂತ ಆಶ್ರಮಕ್ಕೆ ಹೇಗೆ ಸೇರ್ಪಡೆ ಆಗುತ್ತೆ ಒಂದು. ಯಾಕಂತಂದ್ರೆ ಒಂದು ಇಷ್ಟು ಪ್ರಮಾಣದ ಹಣ ಏನು ವರ್ಗಾವಣೆ ಆಗ್ಬೇಕಂತಂದ್ರೆ ಇದು ಸಾಮಾನ್ಯವಾಗಿ, ಯಾಕಂತಂದ್ರೆ ಇಂತ ಹಣ ಆಗ್ಬೇಕಂತಂದ್ರೆ ಒಂದು ಬ್ಯಾಂಕಿಂದ ಏನಾದ್ರು ಆಗ್ಬಹುದು, ಇದಕ್ಕೆ ಸೆಕ್ಯೂರಿಟಿ ಪರ್ಪಸ್ ಆಗಿ ದಾಟ್ತಾ ಇದೆ. ಬಟ್ ಇದು ಈ ಹಣ ಇಷ್ಟು ಹೋಗ್ತಾ ಇದೆ ಅನ್ನೋ ನಿಟ್ಟಿನಲ್ಲಿ ಈಗ SIT ಅಧಿಕಾರಿಗಳು ಆ 2 ಆಯಾಮಗಳಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ರೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕದ ಪೊಲೀಸರಿಗೂ ಕೂಡ ಇದೊಂದು ಚಾಲೆಂಜ್ ಆಗಿದೆ. ಯಾಕಂತಂದ್ರೆ ಇದು ಅಂತ್ಯಕಂತ್ಯನ, ಯಾಕಂತಂದ್ರೆ ಈ ಆಡಿಯೋಗಳನ್ನ ನೋಡ್ತಾ ಇದ್ರೆ ಇದೆಲ್ಲೋ ಒಂದ್ ಕಡೆ ಹವಾಲಾ ಮನಿ ಇತ್ತ ಅನ್ನೋ ನಿಟ್ಟಿನಲ್ಲಿ ಕೂಡ ಚರ್ಚೆ ಆಗ್ತದೆ. ಈ ನಿಟ್ಟಿನಲ್ಲಿ ಈಗ ಸದ್ಯ IT ಮತ್ತು ಇಡಿ ಅಧಿಕಾರಿಗಳಿಗೂ ಕೂಡ ಆ ಒಂದು ರೀತಿ ಶಾಕ್ ಆಗಿರ್ತಕ್ಕಂಥದ್ದು. ಅವರು ಕೂಡ ಈ ಪ್ರಕರಣದಲ್ಲಿ ತನಿಖೆಯನ್ನ ಇಳ್ಲಿಕ್ಕೆ ಕೂಡ ತಯಾರಿ ನಡೆಸ್ತಾ ಇದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಸದ್ಯ ಇರುವಂತ ಕಿಶೋರ್ ಮತ್ತು ಜಯೇಶನ್ನ ಅವರನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡಿದಾಗ ಮಾತ್ರ ಈ ಹಣದ ಮೂಲ ಏನು ಕೂಡ ಗೊತ್ತಾಗುತ್ತೆ. ಯಾಕಂದ್ರೆ ಈ ಹಣ ಏನು ಮಹಾರಾಷ್ಟ್ರಕ್ಕೆ ಹೋಗ್ತಾ ಇತ್ತಾ ಇಲ್ಲ ಏನು ಹೈದರಾಬಾದ್ ಅನ್ನ ಬಾಲಾಜಿ ಟ್ರಸ್ಟ್ ಹೋಗ್ತಾ ಇತ್ತಾ ಅನ್ನೋದು. ಯಾಕಂದ್ರೆ ಈಗ ಒಂದು ವಿಷಯ ಗೊತ್ತಾಗಿರ್ತಕ್ಕಂಥದ್ದು, ಕಳೆದ ಏನು ಮಹಾರಾಷ್ಟ್ರದಲ್ಲಿ ಸ್ಥಳೀಯ ಚುನಾವಣೆಗಳು ನಡೆದು ಈ ಚುನಾವಣೆಗೆ 2,000 ನೋಟುಗಳ ಬೆಲೆಯನ್ನ ಏನು ಹೈದರಾಬಾದ್ ಬಾಲಾಜಿ ಟ್ರಸ್ಟ್ ಗೆ ವರ್ಗಾವಣೆ ಮಾಡ್ಲಿಕ್ಕೆ ಹೋಗ್ತಾ ಇತ್ತು ಅನ್ನೋ ನಿಟ್ಟಿನಲ್ಲಿ ಕೂಡ ತನಿಖೆ ಆಗ್ತದೆ. ಯಾಕಂದ್ರೆ ಅಲ್ಲಿ ವರ್ಗಾವಣೆ ಆದಂತ ಹಣ ಏನಂತ ಅಲ್ಲಿ ಕಮಿಷನ್ ರೂಪದಲ್ಲಿ ವಾಪಸ್ ಮತ್ತು ಮಹಾರಾಷ್ಟ್ರಕ್ಕೆ ಹೋಗುತ್ತೆ. ಅಂತಂದ್ರೆ ಕಳೆದ ಚುನಾವಣೆ ನಡೀತು, ಅಲ್ಲಿ ಬಳಕೆ ಆಗ್ಲಿಕ್ಕೆ ಹಣ ಏನಾದ್ರು ಹೋಯ್ತಾ ಅನ್ನೋ ಕೂಡ ಆ ನಿಟ್ಟಿನಲ್ಲಿ ಕೂಡ ತನಿಖೆ ಮಾಡ್ತಾ ಇದ್ರೆ. ಸದ್ಯ ಕರ್ನಾಟಕ ಪೊಲೀಸರು ಯಾರು ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಉಂಟಾಗಿದೆ. ಯಾಕಂದ್ರೆ ಈ ಆಡಿಯೋ ಈಗ ಸದ್ಯ ಕರ್ನಾಟಕ ಪೊಲೀಸರಿಗೆ
ಸಾಕಷ್ಟು ಶಾಕ್ ಕೂಡ ತಂದಿರತಕ್ಕಂಥದ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಈಗ ಕರ್ನಾಟಕ ಪೊಲೀಸರು ಕೂಡ ಏನು ಮಾಡ್ತಾರೆ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಯನ್ನು ಹುಟ್ಟಾಕಿದೆ ಅಂತ ಹೇಳ್ಬೋದು ರಮ್ಯಾ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.